ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಈ ಒಂದು ಸೀರೀಸಲ್ಲಿ ಸೆಕೆಂಡ್ ಪಿ ಯುಸ್ನ ಎಕನಾಮಿಕ್ಸ್ ಕ್ಲಾಸ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಎಕನಾಮಿಕ್ಸ್ ಕ್ಲಾಸಲ್ಲಿ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಆಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದನ್ನು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲನೇಷನ್ನು ವಿತ್ ಚಾಪ್ಟರ್ ವೈಸನ್ನು ನಾನು ಮಾಡ್ತಾ ಹೋಗ್ತಿದ್ದೀನಿ ವಿತ್ ಕ್ವೆಶನ್ ಬ್ಯಾಂಕ್. ಕ್ವೆಶನ್ ಬ್ಯಾಂಕಲ್ಲಿ ಎಕನಾಮಿಕ್ಸಲ್ಲಿ ಏನೆಲ್ಲ ಕ್ವೆಶನ್ಸ್ನ ಕೇಳಿದ್ದಾರೆ ಪಿ ಯು ಬೋರ್ಡಿಂದ, ಏನೇ ಕ್ವೆಶನ್ ಬ್ಯಾಂಕ್ ಬಿಟ್ಟಿದ್ದಾರೋ ಅದ್ರ ಸೊಲ್ಯೂಷನನ್ನು ಕೂಡ ಈ ಒಂದು ಸೀರೀಸಲ್ಲಿ ನಾನು ಮಾಡಿಸ್ತಿದ್ದೀನಿ. ಇಟ್ಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಎಕನಾಮಿಕ್ಸ್ ಸ್ಟೂಡೆಂಟ್ಸ್. ಯಾರಿಗೆಲ್ಲ ಎಕನಾಮಿಕ್ಸ್ ಟಫ್ ಅಂತ ಫೀಲ್ ಆಗುತ್ತೋ ಅವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಹಾಗಾಗಿ ಆದಷ್ಟು ಈ ಒಂದು ಕ್ಲಾಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ, ನೀಡಿ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಚಾಪ್ಟರ್ ಫಸ್ಟಲ್ಲಿ ಮೈಕ್ರೋ ಎಕನಾಮಿಕ್ಸಲ್ಲಿ ಏನಿದೆ ಇಂಟ್ರಡಕ್ಷನ್ ಚಾಪ್ಟರ್ ಇದೆ. ಆ ಇಂಟ್ರಡಕ್ಷನ್ ಚಾಪ್ಟರಲ್ಲಿ ಕ್ವೆಶನ್ ಬ್ಯಾಂಕಲ್ಲಿ ಕೇಳಿದ್ದಾರೆ ವಾಟ್ ಈಸ್ ಮೈಕ್ರೋ ಎಕನಾಮಿಕ್ಸ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕ್ವೆಶನ್ ಕೇಳಿದ್ದಾರೆ. ಅದಕ್ಕೆ ಈ ಒಂದು ಸೊಲ್ಯೂಷನನ್ನು ಈ ಒಂದು ಕ್ಲಾಸಲ್ಲಿ ನಾನು ಕೊಡ್ತಾ ಇದ್ದೀನಿ. ವಿ ಆರ್ ಆಲ್ ನೋ ದಟ್ ವಾಟ್ ಈಸ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟಡಿ ಆಫ್ ಹೌ ಸೊಸೈಟಿ ಮ್ಯಾನೇಜ್ ಇಟ್ಸ್ ಸ್ಕೇರ್ಸ್ ರಿಸೋರ್ಸಸ್ to satisfy human unlimited wants. We are all know that human wants are unlimited. Resources ಏನಾಗಿದೆ, ಲಿಮಿಟೆಡ್ ಆಗಿದೆ. ಈ ರಿಸೋರ್ಸಸ್ ಲಿಮಿಟೆಡ್ ಆಗಿರೋದ್ರಿಂದ ಏನಾಗಿದೆ, ಸ್ಕೇರ್ಸಿಟಿ ಅನ್ನೋ ಪ್ರಾಬ್ಲಮ್ಮು ಅರೈಸ್ ಆಗಿದೆ. ಈ ಸ್ಕೇರ್ಸಿಟಿ ಅನ್ನೋದನ್ನ ನಾವು ಮ್ಯಾನೇಜ್ ಮಾಡಬೇಕು. ಆ ಸೊಸೈಟಿ ಮ್ಯಾನೇಜ್ ಮಾಡೋದನ್ನ ಸ್ಟಡಿ ಮಾಡೋದನ್ನೇ ನಾವು ಏನಂತ ಕರಿತೀವಿ, ಎಕನಾಮಿಕ್ಸ್ ಅಂತ ಕರಿತೀವಿ. ಎಕನಾಮಿಕ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಎಕನಾಮಿಕ್ಸ್ ಇದೆ. ಎಕನಾಮಿಕ್ಸ್ ಕ್ಯಾನ್ ಬಿ ಡಿವೈಡ್ ಇನ್ ಮೈಕ್ರೋ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಇಂಡಿಯನ್ ಎಕಾನಮಿ, ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಬಟ್ ನಮ್ಮ ಪಿ ಯು ಸಿಲಿ ಇರುವಂಥದ್ದು ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಇದ್ರ ನಡುವಿನ ಡಿಫ್ರೆನ್ಸಸ್ನ ನಾವೇನು ಮಾಡ್ತಾ ಹೋಗೋಣ, ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ವಾಟ್ ಈಸ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಓಕೆ, ವಾಟ್ ಈಸ್ ಮೈಕ್ರೋ ಎಕನಾಮಿಕ್ಸ್? ಮೈಕ್ರೋ ಎಕನಾಮಿಕ್ಸ್ ಇಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಸ್ಟಡಿ ಆಫ್ ಸ್ಮಾಲ್ ಯೂನಿಟ್ಸ್ ಅಂತ ಕರಿತೀವಿ. ಅಂದ್ರೆ ಏನು, ಇಲ್ಲಿ ಏನಾಗ್ತಿದೆ, ಮೈಕ್ರೋ ಎಕನಾಮಿಕ್ಸ್ ಇಸ್ ಅನಾಲಿಸಿಸ್ ಆಫ್ ಸ್ಮಾಲ್ ಯೂನಿಟ್ಸ್. ಸ್ಮಾಲ್ ಯೂನಿಟ್ಸ್ ಬಗ್ಗೆ ಇದೇನು ಮಾಡುತ್ತೆ, ಸ್ಟಡಿಯನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಕನ್ಸ್ಯೂಮರ್, ಇಂಡಿವಿಜುವಲ್ ಪ್ರೊಡ್ಯೂಸರ್ ಅಥವಾ ಫರ್ಮ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದಂದ್ರೆ ಇನ್ನು ವಿತ್ ರೆಸ್ಪೆಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು. ಅಂದರೆ ಸ್ಟಡೀಸ್ ಓನ್ಲಿ ಎಂಪ್ಲಾಯ್ಮೆಂಟ್ ಆಫ್ ಎ ಫರ್ಮ್, ನಾಟ್ ಎ ಹೋಲ್ ಇಂಡಸ್ಟ್ರಿ. ಫಾರ್ ಎಕ್ಸಾಂಪಲ್ಲು ಇದು ಒಂದು ಫಾರೆಸ್ಟ್ ಇದೆ ಅಂತ ಅಂದ್ಕೊಳ್ಳಿ. ದಿಸ್ ಈಸ್ ಒನ್ ಆಫ್ ದಿ ಫಾರೆಸ್ಟ್. ಇಷ್ಟೊಂದೆಲ್ಲ ಏನಿದೆ ಫಾರೆಸ್ಟಲ್ಲಿ, ಟ್ರೀ ಇದೆ. ಎಲ್ಲದ್ರ ಬಗ್ಗೆನೂ ಸ್ಟಡಿ ಮಾಡಲ್ಲ, ಇದೊಂದು ಟ್ರೀ ಬಗ್ಗೆ ಮಾತ್ರ ಸ್ಟಡಿ ಮಾಡೋದನ್ನು ನಾವೇನಂತ ಕರಿತೀವಿ, ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮೈಕ್ರೋ ಎಕನಾಮಿಕ್ಸಲ್ಲಿ ತುಂಬ, ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಪ್ರೈಸ್ ಥಿಯರಿ ಅಂತಲೂ ಕರಿತೀವಿ. ಲಾ ಆಫ್ ಇಕ್ವಿ ಮಾರ್ಜಿನಲ್ ಯುಟಿಲಿಟಿ ಆಗಿರ್ಬೋದು, ಕನ್ಸ್ಯೂಮರ್ ಸಪ್ಲೈಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮೈಕ್ರೋ ಎಕನಾಮಿಕ್ಸಲ್ಲಿ ಬರುವಂಥ ಕಾನ್ಸೆಪ್ಟ್ ಆಗಿದೆ. ನಿಮ್ಗೆ ಇಷ್ಟು ಗೊತ್ತಿರಲಿ, ಮೈಕ್ರೋ ಎಕನಾಮಿಕ್ಸ್ ಅಂದರೆ ಇಟ್ ಈಸ್ ಡೀಲ್ಸ್ ವಿತ್ ಅನಾಲಿಸಿಸ್ ಆಫ್ ಸ್ಮಾಲ್ ಯೂನಿಟ್ಸ್ ಸಚ್ ಆಸ್ ಯಾವುದು, ಇಂಡಿವಿಜುವಲ್ ಕನ್ಸ್ಯೂಮರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಫರ್ಮ್ ಆಗಿರ್ಬೋದು. ಬೆಸ್ಟ್ ಎಕ್ಸಾಂಪಲ್ ನಾನು ಕೊಟ್ಟೆ ನೋಡಿ. ಹೋಲ್ ಫಾರೆಸ್ಟ್ ಬಗ್ಗೆ ಇದು ಸ್ಟಡಿ ಮಾಡಲ್ಲ, ಈ ಫಾರೆಸ್ಟಲ್ಲಿ ಇರುವ ಒಂದು ಟ್ರೀ ಬಗ್ಗೆ ಏನು ಮಾಡುತ್ತೆ, ಸ್ಟಡಿ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಮೈಕ್ರೋ ಎಕನಾಮಿಕ್ಸ್ ಇದು ಓಲ್ಡೆಸ್ಟ್ ಎಕನಾಮಿ ಅಂತಲೇ ಕರಿಬೋದು. ಎಕನಾಮಿಕ್ಸು ತುಂಬ ಹಿಂದೆಯಿಂದನೂ ಕೂಡ ನಾವು ಸ್ಟಡಿಯನ್ನು ಮಾಡ್ತಾ ಬಂದಿದ್ದೀವಿ. ನೆಕ್ಸ್ಟ್ ಏನಿದೆ, ಮ್ಯಾಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಎಕನಾಮಿಕ್ಸ್ ಏನನ್ನ ಸ್ಟಡಿ ಮಾಡುತ್ತೆ, ಇದು ಸ್ಮಾಲ್ ಯೂನಿಟ್ಸ್ ಬಗ್ಗೆ ಸ್ಟಡಿ ಮಾಡುತ್ತೆ. ಇದು ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದಿ ಎಕನಾಮಿ ಬಗ್ಗೆ ಸ್ಟಡಿ ಮಾಡುತ್ತೆ. ನಾವು ಮ್ಯಾಕ್ರೋ ಎಕನಾಮಿಕ್ಸ್ನ ಇಟ್ ಈಸ್ ಅ ರೀಸೆಂಟ್ ಒನ್ ಅಂತ ಕರಿತೀವಿ. ಯಾಕೆಂದರೆ ಅಂಟಿಲ್ ಮಾಡರ್ನ್ 1936 ತನಕನೂ ನಮಗೆ ವಿ ಡೋಂಟ್ ಹ್ಯಾವ್ ಅವೇರ್ನೆಸ್ ಅಬೌಟ್ ಮ್ಯಾಕ್ರೋ ಎಕನಾಮಿಕ್ಸ್ ಸ್ಟಡಿ ಮಾಡಬೇಕು ಅಥವಾ ಪಾಪ್ಯುಲರ್ ಆಗಿತ್ತು ಅಂತ ಅಲ್ಲ. ಮ್ಯಾಕ್ರೋ ಎಕನಾಮಿಕ್ಸ್ ಪಾಪ್ಯುಲರ್ ಆಗಿದ್ದೇ JM ಕೇನ್ಸ್ ರವರ ಒಂದು ಫೇಮಸ್ಡ್ ಆಫ್ಟರ್ ಗ್ರೇಟ್ ಡಿಪ್ರೆಷನ್ 1929 32 ಅಲ್ಲಿ ಏನು ಗ್ರೇಟ್ ಡಿಪ್ರೆಷನ್ ಆಯಿತು, ಅದಾದಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ಗೆ ನಾವು ಇಂಪಾರ್ಟೆನ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಫ್ಟರ್ ದ ಬುಕ್ ವಿಚ್ ಇಸ್ ರಿಟನ್ ಬೈ ಜಾನ್ ಮೆನಾರ್ಡ್ ಕೇನ್ಸ್ 1936 ಅಲ್ಲಿ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅನ್ನೋ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡ್ತಾರೆ. ಆ ರೆವಲ್ಯೂಷನರಿ ವರ್ಕ್ ಪಬ್ಲಿಷ್ ಆದಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ಗೆ ನಾವೆಲ್ಲರೂ ಕೂಡ ಇಂಪಾರ್ಟೆನ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಡಿ ಆಫ್ ವೈಡರ್ ಏರಿಯಾ ಅಂತ ಕರಿತೀವಿ. ಎಕ್ಸಾಂಪಲ್ಲು ಅಲ್ಲಿ ಏನಾಗ್ತಿತ್ತು, ಇಂಡಿವಿಜುವಲ್ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಇಲ್ಲಿ ಓವರ್ ಆಲ್ ಟೋಟಲ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ನ್ಯಾಷನಲ್ ಇನ್ಕಮ್ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಓವರ್ ಆಲ್ ಇಲ್ಲಿ ಇಂಡಿವಿಜುವಲ್ ಸಪ್ಲೈ ಬಗ್ಗೆ ಸ್ಟಡಿ ಮಾಡ್ತಿದ್ರೆ, ಇಲ್ಲಿ ಅಗ್ರಿಗೇಟ್ ಸಪ್ಲೈ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಗ್ರಿಗೇಟ್ ಡಿಮ್ಯಾಂಡ್ ಬಗ್ಗೆ ಏನು ಮಾಡ್ತಾ ಹೋಗ್ತೀವಿ, ಸ್ಟಡಿಯನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಓವರ್ ಆಲ್ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಸ್ಟಡಿ ಆಫ್ ಫಾರೆಸ್ಟ್. ಬರೀ ಇಂಡಿವಿಜುವಲ್ ಟ್ರೀ ಬಗ್ಗೆ ಮಾತ್ರ ಸ್ಟಡಿ ಮಾಡಲ್ಲ, ಓವರ್ ಆಲ್ ಫಾರೆಸ್ಟ್ ಬಗ್ಗೆ ಸ್ಟಡಿ ಮಾಡೋದನ್ನೇ ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ನೋಡಿ, ಫಾರೆಸ್ಟಲ್ಲಿ ಒಂದು ಟ್ರೀ ಬಗ್ಗೆ ಸ್ಟಡಿ ಮಾಡಿದ್ರೆ ಅದು ಮೈಕ್ರೋ ಎಕನಾಮಿಕ್ಸ್. ಇಡೀ ಫಾರೆಸ್ಟಲ್ಲಿರೋ ಎಲ್ಲ ಟ್ರೀನ ಸ್ಟಡಿ ಮಾಡೋ ಅಂಥದ್ದು, ಇಡೀ ಫಾರೆಸ್ಟ್ನ ಸ್ಟಡಿ ಮಾಡೋ ಅಂಥದ್ದನ್ನು ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ನಿಮಗೆ ಅರ್ಥ ಆಗಿದೆ ಮೀನಿಂಗ್ ಅಂತ ಅಂದ್ಕೊಂಡಿದ್ದೀನಿ.
ಆಲ್ರೆಡಿ ನಿಮಗೆ ಎಕ್ಸಾಮಲ್ಲಿ ನಿಮ್ಮ ಕ್ವೆಶನ್ ಬ್ಯಾಂಕಲ್ಲಿ ಕ್ವೆಶನ್ ಕೇಳಿದ್ದಾರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ಆ ಡಿಫ್ರೆನ್ಸಸ್ನ ನೋಡ್ತಾ ಹೋಗೋಣ. ಆಲ್ರೆಡಿ ನಿಮ್ಗೆ ನಾಲೆಜ್ ಸಿಕ್ಕಿದೆ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್. ಮೈಕ್ರೋ ಎಕನಾಮಿಕ್ಸ್ ಅಂದರೆ ಸ್ಟಡಿ ಆಫ್ ಬಿಹೇವಿಯರ್ ಆಫ್ ಇಂಡಿವಿಜುವಲ್. ಆವಾಗಲೇ ಹೇಳ್ದಂಗೆ ಇಂಡಿವಿಜುವಲ್ ಎಕನಾಮಿಕ್ ಏಜೆನ್ಸ್ ಬಗ್ಗೆ ಅದೇನು ಮಾಡುತ್ತೆ, ಸ್ಟಡಿಯನ್ನು ಮಾಡುತ್ತೆ. ಆದರೆ ಮ್ಯಾಕ್ರೋ ಎಕನಾಮಿಕ್ಸ್ ಏನು, ಇಟ್ಸ್ ದ ಸ್ಟಡಿ ಆಫ್ ಆ್ಯನ್ ಎಕಾನಮಿ ಆಸ್ ಎ ಹೋಲ್ ಎಕಾನಮಿ ಬಗ್ಗೆ ಹೇಳ್ತಾ ಇದೆ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ, ಬರೀ ಟ್ರೀ ಬಗ್ಗೆ ಸ್ಟಡಿ ಮಾಡೋದೇನು, ಮೈಕ್ರೋ ಎಕನಾಮಿಕ್ಸ್. ಹೋಲ್ ಫಾರೆಸ್ಟ್ ಬಗ್ಗೆ ಸ್ಟಡಿ ಮಾಡೋದೇನು, ಮ್ಯಾಕ್ರೋ ಎಕನಾಮಿಕ್ಸ್. ಟ್ರೀ ಬಗ್ಗೆ ಸ್ಟಡಿ ಮಾಡಿದ್ರೆ ಮೈಕ್ರೋ, ಫಾರೆಸ್ಟ್ ಬಗ್ಗೆ ಸ್ಟಡಿ ಮಾಡಿದ್ರೆ ಮ್ಯಾಕ್ರೋ ಎಕನಾಮಿಕ್ಸ್. ಓಕೆ, ಮೈಕ್ರೋ ಎಕನಾಮಿಕ್ಸ್ ಕನ್ಸರ್ನ್ ವಿತ್ ಹೌ ದ ಪ್ರೈಸಸ್ ಆ್ಯಂಡ್ ಕ್ವಾಂಟಿಟೀಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಡಿಟರ್ಮೈನ್ಡ್. ಹೇಗೆ ಪ್ರೈಸಸ್ ಮತ್ತು ಕ್ವಾಂಟಿಟೀಸು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಡಿಟರ್ಮೈನ್ ಆಗುತ್ತೆ ಅನ್ನೋದನ್ನ ಏನು ಮಾಡ್ತಾರೆ, ಕನ್ಸರ್ನ್ ಅನ್ನ ಇಟ್ಕೊಂಡಿದೆ, ಅದ್ರ ಬಗ್ಗೆ ಸ್ಟಡಿ ಮಾಡುತ್ತೆ. ಬಟ್ ಮ್ಯಾಕ್ರೋ ಎಕನಾಮಿಕ್ ಕನ್ಸರ್ನ್ ಅಬೌಟ್ ಹೌ ಅಗ್ರಿಗೇಟ್ ಅಂದರೆ ಕಾನ್ಸಂಟ್ರೇಟ್ ಆ್ಯಂಡ್ ಅಗ್ರಿಗೇಟ್ ಮೆಷರ್ ಡಿಟರ್ಮೈನ್ ಆ್ಯಂಡ್ ಚೇಂಜಸ್ ಓವರ್ ದಿ ಟೈಮ್, ಓವರ್ ದಿ ಪೀರಿಯಡ್ ಆಫ್ ಟೈಮಲ್ಲಿ ಹೇಗೆ ಅಗ್ರಿಗೇಟ್ ಚೇಂಜಸ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಇನ್ಕಮ್ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು. ಓಕೆ, ಮೈಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ಕನ್ಸ್ಯೂಮರ್ ಬಿಹೇವಿಯರ್, ಮಾರ್ಕೆಟ್ ಸ್ಟ್ರಕ್ಚರು, ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು, ಇದ್ರ ಬಗ್ಗೆ ಡೀಲನ್ನು ಮಾಡುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ನ್ಯಾಷನಲ್ ಇನ್ಕಮು, ಟೋಟಲ್ ಔಟ್ಪುಟ್ಟು, ಜನರಲ್ ಪ್ರೈಸ್ ಲೆವೆಲ್ ಬಗ್ಗೆ ಏನು ಮಾಡುತ್ತೆ, ಸ್ಟಡಿಯನ್ನು ಮಾಡ್ತಾ ಹೋಗುತ್ತೆ. ಮೈಕ್ರೋ ಎಕನಾಮಿಕ್ಸ್ನ ಪಾರ್ಷಿಯಲ್ ಈಕ್ವಿಲಿಬ್ರಿಯಮ್ ಅಂತಲೂ ಕೂಡ ಕರಿತೀವಿ. ಮ್ಯಾಕ್ರೋ ಎಕನಾಮಿಕ್ಸ್ ಸ್ಟಡಿ ಅಬೌಟ್ ಜನರಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಕೇಳಿದ್ದಾರೆ ನಿಮಗೆ ಕ್ವೆಶನ್ಸು ಎಕ್ಸಾಮಿನೇಷನ್ಸಲ್ಲಿ ಹೇಗೆ ಬರ್ಬೋದು ಅಂದರೆ, ವಾಟ್ ಈಸ್ ಮೈಕ್ರೋ ಎಕನಾಮಿಕ್ಸ್ ಬರ್ಬೋದು, ದ ಡಿಫ್ರೆನ್ಸಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಎಕ್ಸಾಮಲ್ಲಿ ಬರ್ಬೋದು. ಐ ಹೋಪ್ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಕ್ಲಾಸಸ್ನ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿದಷ್ಟು ಎಕನಾಮಿಕ್ಸ್ ಎಷ್ಟೋ ಸ್ಟೂಡೆಂಟ್ಸ್ಗೆ ಟಫ್ ಅಂತ ಫೀಲ್ ಆಗ್ತಿರುತ್ತೆ, ಎಸ್ಪೆಷಲಿ ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ. ಅವ್ರಿಗೆ ರೀಚ್ ಆದರೆ ಖಂಡಿತ ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಕೂಡ ಮಾಡ್ಬೋದು. ಥ್ಯಾಂಕ್ ಯು.